Hallelujah. Thank you, Lord Jesus. ನಾವು ವಾಕ್ಯ ಭಾಗಕ್ಕೆ ಹೋಗುವಾಗ ಅಪೊಸ್ತಲರ ಕೃತ್ಯಗಳೇ 16ನೇ ಸಂಧಿ 25ನೇ ವಚನ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಆಮೇಲೆ ನೋಡಿ, ಲಕ್ಷ್ಯವಿಟ್ಟು ಕೇಳಬೇಕು. ಏನ್ ಮಾಡ್ತಿದ್ರು? ಪೌಲ ಶೀಲರಿಗೆ ಸೆರೆಮನೆಯಲ್ಲಿ ಹಾಕಿದಾಗ ಅವರು ಪೂರ್ತಿ ಅಳುತ್ತಾ ಇದ್ದಿದ್ದಿಲ್ಲ. ನಮ್ಮ ಬಿಡಿಸುವವರು ಯಾರು ಬರ್ತಾರಂತೇಳಿ ಯಾರ ಮೇಲೆ ಏನ್ ಮಾಡಿದ್ರ? ನಂಬಿಕೆ ಇಟ್ಟಿಲ್ಲ. ಅವರು ಯಾರ ಮೇಲೆ ನಂಬಿಕೆ ಇಟ್ಟಿದ್ರು? ಸರ್ವಶಕ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರು. ಹಲ್ಲೆಲೂಯಾ, ಆಮೆನ್. ನೋಡ್ರಿ ಎಷ್ಟು ಅದ್ಭುತವಾಗಿ ಅವ್ರು ಏನ್ ಮಾಡ್ತಿದ್ರು? ರಾತ್ರಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದರು, ಸ್ತುತಿ ಸ್ತೋತ್ರಗಳಿಂದ ಹಾಡುತ್ತಾ ಇದ್ದರು, ಮಹಿಮೆ ಪಡಿಸ್ತಿದ್ರು. ಅವರು ಸ್ತುತಿ ಸ್ತೋತ್ರ, ಅವರ ಪ್ರಾರ್ಥನೆ ಕೇಳಿ ಆ ಸೆರೆಮನೆಯಲ್ಲಿ ಇದ್ದರು ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಅಂತ ಹೇಳಿ ಬೆರಗಾಗ್ತರಲ್ಲಿ. ಆ ಸೆರೆಮನೆಯಲ್ಲಿ ಇದ್ದವರು ಎಲ್ಲ ಆತ್ಮ ಬದಲಾಗ್ತದ ಟೈಮಲ್ಲಿ. ಯಾಕಂದ್ರೆ ದೇವರ ಪ್ರಸನ್ನತೆ ಇಳಿಯುವಂತದ್ದಾಗಿದೆ. ನೋಡ್ತೇವೆ, ಸೆರೆಮನೆಯಲ್ಲಿ ಇದ್ದಾಗ ಅವರು ಮನಪೂರ್ವಕವಾಗಿ ಪ್ರಾರ್ಥನೆ ಮಧ್ಯರಾತ್ರಿಯಲ್ಲಿ. ನೋಡ್ರಿ, ನಿಮಗೆ ಯಾವಾದರೂ ಸಂಕಟ ಸಮಸ್ಯೆ ಬಂದಾಗ ನೀವು ಪ್ರಾರ್ಥನೆ ಮಾಡುವುದು ಮಧ್ಯರಾತ್ರಿಯಲ್ಲಿ. ನೀವು 12ರಿಂದ 5 ಗಂಟೆವರೆಗೆ ಯಾರು ಪ್ರಾರ್ಥನೆ ಮಾಡ್ತೀರಲ್ಲ ಅವರ ಜೀವಿತದಲ್ಲಿ ಹೊಸದಾದ ಕಾರ್ಯಗಳು ನೋಡುವಂತರಾಗಿದ್ದೀರಿ. ಹೊಸ ಕಾರ್ಯಗಳಂದ್ರೆ ದೇವರ ಸಮ್ಮುಖದಲ್ಲಿ ನೀವು ಹೊಸದಾಗಿ ಕಾಣ್ತಾ ಬರ್ತೀರಿ. ನಿಮ್ಗೆ ಯಾವ ಚಿಂತೆ ದುಃಖ ಇತ್ತ, ರೋಗ ಇತ್ತ, ಸಮಸ್ಯೆ ಇತ್ತ, ಏನೇ ಇರಲಿ ಅವೆಲ್ಲ ಹೊಸದಾಗಿ ಕಾರ್ಯ ಮಾಡ್ತಿದ್ದೀರಿ. ಒಬ್ಬ ಸೇವಕನು ಆ ಸೇವೆಯಲ್ಲಿ ಅಭಿವೃದ್ಧಿ ಹೊಂದುವಂತರಾಗಿದ್ದಾನೆ. ಒಬ್ಬನು ಮನೆ ನಡೆಸುವ ಯಜಮಾನಿ ಇದ್ದರು, ಆಕೆ ಇನ್ನು ಹೆಚ್ಚಾಗಿ ಉನ್ನತ ಅಭಿವೃದ್ಧಿ ಹೊಂದಿ ಐಶ್ವರ್ಯವಂತಳಾಗಿ ಸಂತಾನದಿಂದ ತುಂಬಿ ಎಲ್ಲ ಉಲ್ಲಾಸದಿಂದ ಕಾಲುವೆ ಬೆಳೆದ ಗಿಡದಂತೆ ಬೆಳೆಯುತ್ತಾಳೆ. ಯಾಕಂದ್ರೆ ನಾವು ಹಿಂದೆ ಹಳೆ ಒಡಂಬಡಿಕೆ ನೋಡ್ತೇವೆ, ಅಬ್ರಾಮ್, ಇಸಾಕ್, ಯಾಕೋಬ ಇವರೆಲ್ಲ ಯಾವ ರೀತಿಯಾಗಿ ಸಮೃದ್ಧಿಯಾಗಿ ಬೆಳೆಯಲ್ಪಟ್ಟಿದ್ರು. ಅದಕ್ಕೆ ಏನ್ ಕಾರಣ? ಅವ್ರು ಮಾಡಿದ್ರು ಪ್ರಾರ್ಥನೆ, ದೇವರಲ್ಲಿ ಭಯ ಭಕ್ತಿ, ದೇವರಿಗೆ ವಿಧೇಯತೆ. ದೇವರೇ ಇಲ್ಲ ಈ ಲೋಕದಲ್ಲಿ ಏನೂ ಇಲ್ಲ ಅಂತ ಅವ್ರು ಹೇಳುವಂತರಾಗಿದ್ದರು. ಅವರು ದೇವರ ಸಮ್ಮುಖದಲ್ಲಿ ಅವರಾದ ಒಂದು ಟೈಮ್ಗಳು ಮಾಡಿಟ್ಕೊಂಡಿರು. ಸಂಜೆ ಆದಾಗ ದೇವರಿಗೆ ಮಹಿಮೆ. ಮನೆಗಳಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಮನೆಗಳಲ್ಲಿ ಬಹಳಷ್ಟು ಅಡಚಣೆ ಇರುತ್ತೆ. ಯಾರಾದ್ರೂ ಆಟ ಆಡ್ತಾರೆ, ಏನಾದ್ರೂ ಮಾಡೋದು ಮಾತಾಡೋದಾದ್ರೆ ದೇವರಿಗೆ ಅವರು ಅಷ್ಟು ಭಯಪಟ್ಟು ಅಡವಿಗೆ ಹೋಗುವಂತರಾಗಿದ್ದರು. ಅಡವಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರುವಂತರಾಗಿದ್ದರು. ಮನೆ ತನ್ನ ಕೋಣೆಗಳಲ್ಲಿ ಹೆಣ್ಮಕ್ಕಳು ಪ್ರಾರ್ಥನೆ ಮಾಡುವಂತರಾಗಿದ್ದರು. ಆವಾಗ ಅವರು ಸಮೃದ್ಧಿಯಾಗಿ ಆ ದೇವರು ಮೆಚ್ಚಿ ಅವರ ಹೆಸರುಗಳೆಲ್ಲ ಈ ಪವಿತ್ರವಾದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಪ್ರಾರ್ಥನೆ, ದೇವರ ಬಳಿ ಶ್ರಮೆ, ಆತನಿಗೆ ಸ್ತುತಿ ಸ್ತೋತ್ರಗಳು ಮಾಡುತ್ತಾ, ಆತನಲ್ಲಿ ವರ್ಷಿಪ್ ಮಾಡುತ್ತಾ, ಆತನಿಗೆ ಮಹಿಮೆ ಹೇಳುತ್ತಾ, ಆತನ ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವಾಗ, ನಾವು ಯಾವಾಗ ದೇವರ ಮಾರ್ಗದಲ್ಲಿ ನಡೀತೀವಲ್ಲ ನಮ್ಮ ಬಾಯಿಗಳಲ್ಲಿ ಸ್ತುತಿ ಸ್ತೋತ್ರಗಳು ಸ್ಟಾರ್ಟ್ ಆಗ್ತಾವ. ದೇವರಿಗೆ ಪ್ರಾರ್ಥನೆ ಮಾಡುವಂತ ಭಯ ಬರ್ತದ. ಭಯ ಅಂದ್ರೆ ದೇವರು ನಿಮಗೆ ಕೊಲ್ಲುವಂತ ಭಯವಿಲ್ಲ, ಪ್ರೀತಿಯ ಭಯ. ನೀವು ಹೆಚ್ಚಾಗಿ ಅಭಿವೃದ್ಧಿ ಪಡುವ ಭಯ ಇರುತ್ತದೆ. ನೀವು ಯಾವ್ದಾದ್ರು ಕೆಟ್ಟ ಕೆಲಸ ಮಾಡಬೇಕಾದಾಗ ನೀವು ಯೋಚನೆ ಬರ್ತೋ, ಇದು ನನ್ನ ತಂದೆಗೆ ವಿರೋಧವಾದ ಕೆಲಸ, ಇದೇ ಭಯ. ದೇವರು ನನ್ನನ್ನು ಕೊಲ್ಲುತ್ತಾನಂತ ಹೇಳುವ ಭಯವಿಲ್ಲ. ದೇವರು ಪ್ರೀತಿ ಸ್ವರೂಪನಿದ್ದಾನೆ. ನೀವು ಪಾಪ ಮಾಡಿದರೂ ನಿಮಗೆ ಪ್ರೀತಿ ಮಾಡುವಂತನಾಗಿದ್ದಾನೆ. ನೀವು ದ್ರೋಹ ಮಾಡಿದರೂ ನಿಮಗೆ ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ನೀವು ದೇವರನ್ನು ಅಲ್ಲ ಗಳಿದಿದ್ದರೂ ದೇವರು ನಿಮಗೆ ಪ್ರೀತಿ ಮಾಡುವಂತನಾಗಿದ್ದಾನೆ. ನಾವು ಒಂದೇ ಮಾತು ತಿಳ್ಕೋಬೇಕು, ದೇವರ ಭಯ ಭಕ್ತಿ, ಇಲ್ಲಿ 2 ಪದಗಳಿರ್ತಾವ. ಯೇಸುವಿಗೆ ಭಯ ಪಡಬೇಕು. ಭಯ ಅಂದ್ರೆ ಆತನಿಗೆ ಯಾವ್ಯಾವ ಕಾರ್ಯಗಳು ಇಷ್ಟ ಇರಲಿಲ್ಲ, ಆತನ ಲೋಕದ ಬಂದಾಗ ಏನೇನು ಮಾಡಿದ ಅವು ನಾವು ನೆನಪಕ್ಕ ಮಾಡ್ಕೋಬೇಕು. ಅವು ವರ್ಣಿಸಲ್ಲ. ಯಾಕಂದ್ರೆ ನೀವೇ ಪ್ರಾರ್ಥನೆ ಮಾಡಿ ತಿಳ್ಕೋಬೇಕು, ದೇವರೇ ನೀ ಯಾವ ರೀತಿಯಾಗಿ ಇದ್ದೀವಿ, ನಮ್ಮನ್ನು ನಡೆಸು, ಪ್ರತಿದಿನ ಕಲಿಸು ಅಂದಾಗ ಪವಿತ್ರಾತ್ಮ ದೇವರು ನಿಮ್ಮ ಮಧ್ಯದಲ್ಲಿ ಇಳಿದು ನಿಮ್ಮನ್ನು ಕಾರ್ಯ ಮಾಡಿ ಕಲಿಸ್ತಾನ. ದೇವರ ಭಯ ಆಯ್ತು, ದೇವರ ಭಕ್ತಿ. ನೀವು ಮಾಡುವ ನಡೆಯುವ ಒಂದೊಂದು ನಡತೆ ದೇವರ ಭಕ್ತಿ ಆಗ್ತದ. ಪ್ರಿಯರೇ, ನೀವು ಎಲ್ಲಿ ಹೋಗ್ತೀರಿ, ನೀವು ಆಡುವ ಮಾತೆ ದೇವರ ಭಯವಾಗುತ್ತದೆ. ನಿಮ್ಮ ಸಂಗಡ ಯಾರೋ ಒಬ್ಬ ಚಾಡಿ ಕೋರಲು ಕೂಡುತ್ತಾನೆ, ಅವನು ಚಾಡಿ ಹೇಳುವಾಗ ನಿಮ್ಮ ಅವನ ಜೊತೆಯಾಗಿ ಪಾಲಾದರೆ ನೀವು ದೇವರ ಭಕ್ತಿಯಲ್ಲಿಲ್ಲ. ನೀವು ಅವನಂತೆ ದುರಾತ್ಮನಲ್ಲೇ ಇದ್ದೀರಿ ಅಂತೇಳಿ ನೀವು ಗುರುತಿಸ್ಕೋಬೇಕು. ನಿಮ್ ಸತಿ ಯಾವಾಗಲೂ ವ್ಯಭಿಚಾರ ಒಬ್ಬ ಇದ್ದದಂತ ತಿಳ್ಕೊರಿ. ಆ ವ್ಯಭಿಚಾರನಿಗೆ ನೀವೇ ಸಂಕಟ ಹೋದ್ರಿ ಅಂದ್ರ ನಿಮ್ ಬಳಿ ದೇವರ ಭಕ್ತಿ ಇಲ್ಲ, ನೀವು ಪಾಪಿಗಳೇ ಇದ್ದೀರಿ ಅಂತ ಅರ್ಥ.
ಅವನಿಗೆ ಬದಲಾಯಿಸಬೇಕು. ದೇವರ ವಾಕ್ಯ ಹೇಳ್ಬೇಕು. ದೇವರ ವಾಕ್ಯ ಏನ್ ಕಲಿಸ್ತದಪ್ಪ, ಇದು ತಪ್ಪಾದ ಮಾರ್ಗದ. ಒಬ್ಬನ ಕಳ್ಳನ ಜೊತೆ ಇದ್ದೀರಿ ಅಂತ ತಿಳ್ಕೊರಿ, ಕಳ್ಳನ ಜೊತೆ ನೀವು ಕಳ್ಳ ಆದ್ರೆ ನಿಮ್ಗೆ ದೇವರ ಪ್ರಸನ್ನತೆ ಇಲ್ಲ, ಅದರಲ್ಲಿ ನೀವು ದೇವರಿಗೆ ವಿಧೇಯತೆ ಆಗ್ತೀರಿ. ಅವನಿಗೆ ಕಳ್ಳ ಮಾಡಬೇಡ, ಇದು ದೇವರ ವಾಕ್ಯವಲ್ಲ, ಇದು ಸರಿ ಅಲ್ಲ, ನಿನ್ನ ನರಕದಲ್ಲಿ ಬೀಳ್ತಿ, ನಿನ್ನ ಬಾಧೆಗಳು ಬರ್ತಾವ. ಅದು ನೀವು ಯಾವಾಗ ದೇವರ ಮಾತುಗಳನ್ನೇ ಆಡ್ತಾ ಹೋಗ್ತಿರಲ್ಲ, ಅದೇ ದೇವರ ಭಯ ಭಕ್ತಿಯಲ್ಲಿ ನಡೆಯೋದು. ನಿಮ್ಮನ್ನು ನೀವು ಯೇಸುವನ್ನು ನೋಡ್ಬೇಕಾದ್ರೆ ನೀವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡ್ತೀರಿ ಅಂದ್ರೆ, ನೀ ಆಡುವ ಮಾತು, ನೀ ನಡೆಯುವ ಸ್ಟೈಲು, ನೀ ಯಾವ ರೀತಿಯಾಗಿ ನೀವು ವರ್ಣಿಸ್ತೀವಿ ಇನ್ನೊಬ್ಬರಿಗೆ, ನೀ ಯಾವ ರೀತಿಯಾಗಿ ಇನ್ನೊಬ್ಬರಿಗೆ ಕಾರ್ಯ ಮಾಡು ಅಂತ ಹೇಳ್ತಿ, ದೇವರ ವಾಕ್ಯ ಏನ್ ಹೇಳ್ತದ ಅಂತ ಹೇಳಿ ನೀನು ಸುವಾರ್ತೆ ಸಾರುವಂತನಾಗಿದ್ದಿ. ದೇವರ ವಾಕ್ಯ ಪ್ರಸಿದ್ಧವಾಗಿ ಎಲ್ಲರ ಮುಂದೆ ಹೇಳಿ ನೀನು ಕೇಳುವನಾಗುತ್ತಿ. ನನ್ನ ಸರ್ವಶಕ್ತನಾದ ದೇವರಿ ಲೋಕವನ್ನು ಸೃಷ್ಟಿಸಿದ್ದಾನೆ, ಆತನು ನಮ್ಮ ಪಾಪಗಳಿಗಾಗಿ ಸತ್ತನ, ಆದರೆ ಆತನು ನಮಗಾಗಿ ಬಹಳಷ್ಟು ತ್ಯಾಗ ಮಾಡಿದ್ದಾನೆ. ನಮಗೆ ಐಶ್ವರ್ಯ, ಧನ, ದೌಶ, ನಮಗೆ ಜೀವಿತ ರೂಪ, ಸುಖ ಜೀವನ ಕೊಟ್ಟಿ ಆರೋಗ್ಯದಾಗಿ ಬೆಳೆಸಿದನಂತ ನೀವು ಹೇಳಿಕೊಳ್ಳುವರಾಗ್ತೀರಿ. ಎಲ್ಲಿವರೆಗೆ ನೀವು ದೇವರ ಮಾತು ಇನ್ನೊಬ್ಬರಿಗೆ ಹೇಳೋದಿಲ್ಲ, ನಿಮ್ಮಲ್ಲಿ ಭಯ ಭಕ್ತಿ ಇರುವುದಿಲ್ಲ. ಎಲ್ಲಿವರೆಗೆ ನೀವು ಕಷ್ಟ ಚಿಂತೆಗಳು ಮಾತ್ರ ಹೇಳ್ತಾ ದೇವರಿಗೆ ಮೊರೆ ಹೋಗಿ ದೇವರಿಂದ ದೂರ ಆಗ್ತೀರಿ. ಯಾಕಂದ್ರ ದೇವರಿಗೆ ನಿಮ್ಮ ಕಷ್ಟ, ದುಃಖ, ಚಿಂತೆ ಎಲ್ಲ ಗೊತ್ತಿದ್ದವ. ಪೌಲಶೀಲರು ಜೈಲಲ್ಲಿ ಬಿದ್ದಾರ ಅಂತ ಹೇಳ ದೇವರಿಗೆ ಗೊತ್ತದ ಆಲ್ರೆಡಿ. ಆದ್ರೆ ಅವ್ರು ಏನ್ ಮಾಡ್ಯಾರ, ನನಗೆ ಬಿಡಿಸು ದೇವರೇ ಇಲ್ಲಿಂದ, ಜೈಲಿನಿಂದ ಈ ಕೈ ಕಟ್ಟಿನ ಸರ್ಪಳಿ ಬಿಚ್ಚು ಅಂತ ಪ್ರಾರ್ಥನೆ ಮಾಡಿಲ್ಲ. ಆತನಿಗೆ ಪ್ರಾರ್ಥನೆ, ಮಹಿಮೆ, ಸ್ತುತಿ, ಸ್ತೋತ್ರ ಹೇಳಿದಾರ. ಆತನ ಏನ್ ಮಾಡ್ದ, ಬಾಳ್ಬೇಕಾದ ಕಾರ್ಯ ಮಾಡ್ದ. ಇವತ್ತು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತೇವೋ, ನಮ್ಮ ರೋಗ, ನಮ್ಮ ಚಿಂತೆ, ಶಾಪ, ಕಟ್ಟುಗಳಿಗಾಗಿ ಮೊರೆ ಹಿಡಿತೀವಿ. ಮೊರೆ ಹಿಡಿಬೇಡಲತ್ತಿಲ್ಲ, ಒಂದು ಟೈಮ್ ಮೊರೆ ಇಡು, 10 ಟೈಮ್ ಆತನಿಗೆ ಸ್ತುತಿ ಸ್ತೋತ್ರ ಹೇಳು. ನೀ ಪ್ರತಿನಿತ್ಯ ಒಂದು ಟೈಮ್ ಮಾಡ್ಕೋಬೇಕು. ಮುಂಜಾನೆ ಜಾವದಲ್ಲಿ ನನ್ನ ಕುಟುಂಬಕ್ಕಾಗಿ, ನನ್ನ ಸಮಸ್ಯೆಗಾಗಿ ನಾನು ಪ್ರಾರ್ಥನೆ ಮಾಡ್ತೆ. ಇಡೀ ಉಳಿದಿದ್ದ 24 ಗಂಟೆದಾಗೆಲ್ಲ ನಾನು ದೇವರಿಗೆ ಸ್ತುತಿ ಸ್ತೋತ್ರ ಹೇಳ್ತೆ, ದೇವರ ವಾಕ್ಯ ಓದುತ್ತೆ, ದೇವರ ವಾಕ್ಯದ ಮೇಲೆ ನಡೀತೆ ಅಂತೇಳಿ ನಿಮ್ಮದೇ ನೀವಾದ ಒಂದು ಸಮಯ ನಿರ್ಮಿಸಬೇಕು. ಅವಾಗ ನಿಮ್ಮನ್ನು ದೇವರು ನೋಡುವಾಗ ಬರ್ತಾನ. ನನ್ನ ಮಗಳ ಸಮಯ, ನನ್ನ ಮಗನ ಸಮಯ. ಮುಂಜಾನೆ ಸಮಯದಲ್ಲಿ ತನ್ನ ಫ್ಯಾಮಿಲಿಗಾಗಿ ಪ್ರಾರ್ಥಿಸ್ತಾನ, ಮಧ್ಯಾಹ್ನ ಟೈಮಿಗೆ ದೇಶಕ್ಕಾಗಿ ಪ್ರಾರ್ಥಿಸ್ತಾನ, ಮತ್ತೆ ಈವ್ನಿಂಗ್ ಟೈಮಲ್ಲಿ ಇಡೀ ಲೋಕಕ್ಕಾಗಿ, ಆತನ ಸಭೆಗಾಗಿ ಪ್ರಾರ್ಥಿಸ್ತಾನ ಅಂತೇಳಿ ದೇವರಿಗೆ ಹೆಮ್ಮೆ ಬಂದು ಆತನ ನಿಮ್ಗೆ ಕೇಳುವ ಎಲ್ಲ ಒಂದೊಂದು ಆನ್ಸರ್ ನಿಮ್ಗೆ ಕೊಡುವಂತನಾಗಿದ್ದಾನೆ. ನೀವೇ ಮಾತಾಡ್ತೀನಿ, ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಮಾತಾಡುವಂತನಾಗಿದ್ದಾನೆ. ಸೊ ಹಾಗಾಗಿ ದಿನನಿತ್ಯ ನೀವು ಬೇಡಿದ ಕಾರ್ಯಗಳು ಬೇಡಿ ದೇವರಿಗೆ ಬೇಸರಗೊಳಿಸದಂತೆ ಒಂದೇ ದಿವಸ, ಒಂದೇ ದಿನದಲ್ಲಿ, ಒಂದೇ ಟೈಮ್ ನಿಮ್ಮ ಸಮಸ್ಯೆಗಾಗಿ, ನಿಮ್ಮ ಫ್ಯಾಮಿಲಿಗಾಗಿ ನೀವು ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬಿಡಬೇಕು ಅಷ್ಟೇ. ದೇವರು ಕಾರ್ಯ ಮಾಡ್ತಾನ. ಉಳಿದಿದ್ದ ನಿಮ್ಮ 2 ಪ್ರಾರ್ಥನೆ ಏನಾಗಬೇಕು, ಈ ದೇಶಕ್ಕಾಗಿ, ದೇವರಿಗಾಗಿ ಸ್ತುತಿ ಸ್ತೋತ್ರ ಹೇಳ್ಬೇಕು. ನೀವು ಹೋಗುವಾಗ ಬರುವಾಗ ಅನ್ಯ ಭಾಷೆ ಬರೋರು 24 hours ಅನ್ಯ ಭಾಷೆ ಆಡ್ಬೋದು. ಅನ್ಯ ಭಾಷೆ ಬರಲಿದ್ದವರು ದೇವರಿಗೆ ಸ್ತುತಿ ಸ್ತೋತ್ರದ ಮಹಿಮೆಗಳು ಹೇಳ್ಕೊತ ಓಡಾಡಬೇಕು. ಬಾಯಲ್ಲಿ ಕುಂತಾಗ, ನಿಂತಾಗ, ನಾವು ಕೆಲಸದಲ್ಲಿದ್ದಾಗ ನೀವು ಕಾರ್ಯ ಮಾಡ್ಬೇಕು. ಯಾಕಂದ್ರೆ ದೇವರ ಪ್ರಸನ್ನತೆ ಇರ್ತದ. ನಿಮ್ಗೆ ಯಾವುದೋ ಒಂದು ಕಾರ್ಯ, ಯಾವುದೋ ಕೆಟ್ಟದಾದ ಕಾರ್ಯ ಆಗೋದಿರುವಾಗ ದೇವರು ನಿಮ್ಮ ಸಮ್ಮುಖದಲ್ಲಿದ್ದಿ ಯುದ್ಧ ಆಡುವಂತನಾಗಿದ್ದೆ. ಹಾಗಾಗಿ ಎಲ್ಲರೂ ಪೌಲಶೀಲರಂತೆ ಪ್ರಾರ್ಥಿಸಿರಿ, ಸ್ತುತಿ ಸ್ತೋತ್ರಗಳು ಹೇಳಿರಿ. ಇವತ್ತಿನ ನಿಮ್ಮ ಹೊಸವಾದ ಜೀವಿತ ನಾನು ಕಂಡುತ್ತೆ ಸಪ. ನಾನು ಏನೇ ಬರಲಿ ಪ್ರಾರ್ಥನೆ ಬಿಡುವುದಿಲ್ಲ, ನಾ ಏನೇ ಬರಲಿ ಸ್ತುತಿ ಸ್ತೋತ್ರಗಳು ಹೇಳ್ತೇನೆ. ನನ್ನ ಕುಟುಂಬ ಪ್ರಾರ್ಥನೆ ಹೇಳ್ತೇನೆ ಸಪ. ನಾವು ಒಬ್ಬಳೇ ಆಗ್ಲಿ, ಇಬ್ಬರೇ ಆಗ್ಲಿ, ಮೂವರೇ ಆಗ್ಲಿ, ನನ್ನ ಕುಟುಂಬದ ಪ್ರಾರ್ಥನೆ ಮಾಡ್ತೇನೆ ಅಂತ ದೇವರಿಗೆ ನೀವು ನಿಮ್ಮ ಜೊತೆ ನೀವೇ ಒಡಂಬಡಿಕೆ ಮಾಡ್ಕೋಬೇಕು. ದೇವರಿಗೆ ಎಲ್ಲಿವರೆಗೆ ನೀವು ದೇವರ ಜೊತೆ ಒಡಂಬಡಿಕೆ ಮಾಡ್ಕೊಂಬಲ್ಲ, ದೇವರು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಲ್ಲ. ನಿಮಗೆ ಒಳ್ಳೇದು ಬೇಕಾಗ್ಯದ, ಕೆಟ್ಟದ್ದು ಬೇಕಾಗ್ಯದ, ಏನ್ ಬೇಕಾಗ್ಯದ ಅಂತೇಳಿ ಮನಸ್ಸಿಗೆ ಅರ್ಥ ಹೆಂಗ್ ಮಾಡ್ಕೋಬೇಕು. ದೇವ್ರು ಒಳ್ಳೇದು ಮಾಡ್ಕೋದ, ನಿಮ್ಗೆ ಕೆಟ್ಟದಾಗಿ ಇಷ್ಟಪಟ್ರ ದೇವ್ರು ಏನಂತಾನೆ, ಏನ್ ಮಾಡಿ ನನ್ನ ಮಗಳಿಗೆ ಕೆಟ್ಟದೇ ಬೇಕಾಗ್ಯದ, ನನ್ನ ಮಗನಿಗೆ ಕೆಟ್ಟದೇ ಬೇಕಾಗ್ಯದ, ನನ್ಗೆ ಸ್ವೀಕರಿಸ್ತಾ ಇಲ್ಲ ಅಂತೇಳಿ ದೇವರು ಕೂಗಿ ಹೋಗ್ತಾನ. ನೀವು ಅದಕ್ಕೆ ಪ್ರಾರ್ಥನೆ ಮೂಲಕ ದೇವರಿಗೆ ನಿಮ್ಗೆ ಏನ್ ಬೇಕು ಕೇಳುವ ಮನವಿ ಮಾಡ್ಕೋಬೇಕು. ಅದಕ್ಕಾಗಿ ಕಣ್ಣು ಮುಚ್ಕೊಂಡು ದೇವರಿಗೆ ಸ್ತೋತ್ರ ಯೇಸುವೆ. ಅಪ್ಪ ತಂದೆ ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆಗಾಗಿ ಸ್ತೋತ್ರ ಯೇಸಪ್ಪ. ಈ ಪರಿಶುದ್ಧ ದಿನವಾಗಿ ನಿನ್ನ ಕ್ರಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ 5ನೇ ಗಂಟೆಯಲ್ಲಿ ಸ್ವಾಮಿ ನಮ್ಮನ್ನು ಬಲವಾಗಿ ಕಾರ್ಯ ಮಾಡಿ ಅನ್ಯ ಭಾಷೆಯಿಂದ ನಮ್ಮನ್ನು ಪ್ರಾರ್ಥಿಸುವಂತೆ ನಡೆದಿ ಸ್ವಾಮಿ. ನಿನ್ನನ್ನು ಆರಾಧಿಸುವಂತೆ, ಸ್ತುತಿ ಸ್ತೋತ್ರಗಳು ಹೇಳುವಂತೆ ಸಂಗೀತ ಮೂಲಕ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ಮತ್ತೆ ಸ್ವಾಮಿ ನಿನ್ನ ಬ್ಲೆಸ್ಸಿಂಗ್, ಡೆಲಿವರೆನ್ಸ್, ಹೀಲಿಂಗ್ ಪ್ರಾರ್ಥನೆಯಿಂದ ನಮ್ಮನ್ನು ಮುಟ್ಟಿ ಅಭಿಷೇಕ
ಆಶೀರ್ವಾದ ಮಾಡಿ ಎಲ್ಲ ದುರಾತ್ಮನಿಂದ ನಮ್ಮನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ. ಮತ್ತೆ ನಿನ್ನ ಸರ್ವಶಕ್ತನಾದ ದೇವರೇ, ನಿನ್ನ ವಾಕ್ಯದ ಮೂಲ ನಮ್ಮ ಹೃದಯಗಳ ತೆರೆದಿ ಸ್ವಾಮಿ, ನಿನ್ನ ವಾಕ್ಯ ನಮ್ಮಲ್ಲಿ ರಚಿಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಈ ಪ್ರಾರ್ಥನೆ, ಈ ವಾಕ್ಯ, ಈ ಎಲ್ಲ ನೋಡಿದಂತ ಮಕ್ಕಳ ಮೇಲೆ ಅಭಿಷೇಕ ಇರಿಸು ಸ್ವಾಮಿ. ಇನ್ನು ಯಾರಿಗೆ ಬರಲಕ್ಕಾಗಿಲ್ಲ ಅಂತ ಮಕ್ಕಳ ಮೇಲೆ ಅಭಿಷೇಕ ಮಾಡು. ನಿನ್ನ ಪರಿಶುದ್ಧ ಬೆಂಕಿ ರಕ್ತ ಎಲ್ಲರ ಮೇಲೆ ಸುರಿಸ್ತೇನೆ ಏಸಪ್ಪ. ತಂದೆ ಯೇಸುವೆ, ಎಲ್ಲರೂ ನಿನ್ನ ಕೈಗೆ ಒಪ್ಪಿಸ್ತೇನೆ ನನ್ನ ಜೀವನ ತಂದೆ ಯೇಸುವೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಆಲ್ ಆಫ್ ಗಾಡ್ ಬ್ಲೆಸ್ ಯು.